ಹೆಸರು ಸುಮಂತ್ ಅಂತ. ನನ್ನ ಚಾನಲ್ ಬಂದು ಟೆಕ್ನಿಕಲ್ ಆ್ಯಂಡ್ ಟೆಕ್ನಾಲಜಿ ಬೈ ಸುಮಂತ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೊಸ ಎಲೆಕ್ಟ್ರಿಕ್ ಗ್ಯಾಡ್ಗೆಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇನ್ನು ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೊಡಿ. ಬೆಲ್ ಐಕಾನ್ ಕೊಡೋ ಕಾರಣದಿಂದ ನಾನು ಏನೇನು ವಿಡಿಯೋಗಳು ಮಾಡ್ತೀನೋ ಅವೆಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಇವತ್ತು ನಾನು ಹೇಳಕ್ಕೆ ಹೋಗ್ತಿರೋದು ವಿಡಿಯೋ ರೆಡ್ಮಿ ನೋಟ್ 5 ಪ್ರೋ. ನಾನು ಆನ್ಲೈನಲ್ಲಿ ಬೈ ಮಾಡಿದ್ದೀನಿ. ಇವತ್ತು ನಾನು ಫ್ಲಿಪ್ಕಾರ್ಟಲ್ಲಿ ನನಗೆ ಬಂದು ಒಂದು ವಾರ ಆಗಿದೆ, ಬಟ್ ನಂಗೆ ರಿವ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಟೈಮ್ ಸಿಕ್ಕಿದೆ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಫ್ಲಿಪ್ಕಾರ್ಟಿಂದ ಬಂದಿರೋ ನನ್ನ ರೆಡ್ಮಿ ನೋಟ್ 5 ಪ್ರೋ. ಇದು ಬಿಲ್ ಬಂದು ರೆಡ್ಮಿ ನೋಟ್ 5 ಪ್ರೋ ಫ್ಲಿಪ್ಕಾರ್ಟಲ್ಲಿ 4999 ಇನ್ನು 15ಗೆ ಆಗುತ್ತೆ. ವಿತ್ ಒನ್ ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ. ಇದು MI ಕಂಪ್ನಿಯಿಂದ ಬಂದು MI ಅವ್ರ ಕಂಪ್ನಿದು ರೆಡ್ಮಿ ನೋಟ್ 5 ಪ್ರೋ ಬೈ Xiaomi, ಇಂಡಿಯಾ ನಂಬರ್ 1 ಸ್ಮಾರ್ಟೆಸ್ಟ್ ಬ್ರ್ಯಾಂಡ್ ಅಂತ. ಇದು ಈಗ ನೋಡ್ತಾರದ್ದು ಇದೆ. ತುಂಬ MI ಎಲ್ಲ ಥರ ಫ್ಯೂಚರ್ಸ್ ಮತ್ತು ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬೈ ಮಾಡಿ. ಇದು ಬಂದು 6 ಇಂಚಸ್ಸು, 5.99, ಅದಕ್ಕೆ 6 ಇಂಚಸ್ಸೇ. ಕ್ಯಾಮ್ರಾ ಬಂದು ಡ್ಯುಯಲ್ ಕ್ಯಾಮ್ರಾ. ಇದು 12 MP ಮತ್ತು 5 MP ಡ್ಯುಯಲ್ ಕ್ಯಾಮ್ರಾ. ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 636. ಬ್ಯಾಟ್ರಿ ಪಿಕಪ್ ಬಂದು 4000 ಹ್ಯಾಮ್ಸ್. ಬನ್ನಿ ಅನ್ಬಾಕ್ಸ್ ಮಾಡೋಣ ನನ್ನ ಮೊಬೈಲ್ದು. ಫಸ್ಟು ಕೇಸ್ ಕೊಟ್ಟಿದ್ದಾರೆ, ಮೀನ್ಸ್ ಕವರ್. ಇದು ಕಂಪ್ನಿಯಿಂದ ಬರೋದು ಒರಿಜಿನಲ್ ಕವರ್ಗಳು ಸ್ಮೂತ್ನೆಸ್ ಆಗಿರುತ್ತೆ ಮತ್ತು ಇದೆಲ್ಲೂ ಸಿಗಲ್ಲ. ಹಂಗಾಗಿ ಕಂಪ್ನಿಯಿಂದ ಮಾಡೋದು ಚೆನ್ನಾಗಿದ್ದೇ ಇರುತ್ತೆ. ಸೇಮ್ ರೆಡ್ಮಿ ನೋಟ್ 5 ಥರನೇ ಇದೆ, ಬಟ್ ಡ್ಯುಯಲ್ ಕ್ಯಾಮ್ರಾ ಬರೋದ್ರಿಂದ ಪ್ರೋ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಫ್ಯೂಚರ್ಸ್ ಅಂದರೆ ಮೈನ್ ಆಗಿ ಫ್ರಂಟ್ ಕ್ಯಾಮ್ರಾ ಬಂದು 20 MP ಇದೆ ವಿತ್ ಫ್ಲ್ಯಾಶ್ ಲೈಟ್ ಇದೆ. ಬ್ಯಾಕ್ ಸೈಡ್ ನೋಡಿದರೆ ಸೇಮ್ ರೆಡ್ಮಿ ನೋಟ್ 5 ಥರನೇ, ಬಟ್ ಇಲ್ಲಿ ಡ್ಯುಯಲ್ ಕ್ಯಾಮ್ರಾ ಇದೆ. ಮೇಲ್ಗಡೆ 12 MP, ಕೆಳಗಡೆ 5 MP ವಿತ್ ಡ್ಯುಯಲ್ ಫ್ಲ್ಯಾಶ್ ಇದೆ. ಫಿಂಗರ್ ಪ್ರಿಂಟ್ ಇದೆ. ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಅದೇ ಹೇಳ್ದಲ್ಲ, ಒಂದು ವೀಕ್ ಆಗಿದೆ, ಬಟ್ ರಿವ್ಯೂ ಮಾಡೋಕ್ಕಾಗಲಿಲ್ಲ. ಇದು ಒಂದು ಪ್ರೊಸೆಸರು. MU9 9.5 ಇರೋದು ಸ್ಟೇಬಲ್ ಮಾಡಿದೆ, ಮೀನ್ಸ್ ಅಪ್ಡೇಟ್ ಮಾಡಿದ್ದೀನಿ ಆಲ್ರೆಡಿ. ಆಂಡ್ರಾಯ್ಡ್ ವರ್ಷನ್ ಬಂದು 8 ಓರಿಯೋ ಅವ್ರದ್ದು. ಆಂಡ್ರಾಯ್ಡ್ ಸೆಕ್ಯೂರಿಟಿ ಪ್ಯಾಚ್ ಲೆವೆಲು 2018. MUI ವರ್ಷನ್ MUI ಗ್ಲೋಬಲ್ 9.5. CPU ಬಂದು ಕೋಡ್ ಕೋರ್ ಮ್ಯಾಕ್ಸ್ 1.80 GHz, RAM 4GB, ಇಂಟರ್ನಲ್ ಸ್ಟೋರೇಜ್ 64GB. ಇದರಲ್ಲಿ ಪ್ರೋ ಅಲ್ಲಿ ಮೈನ್ ಅಂದರೆ ಫೇಸ್ ಅನ್ಲಾಕ್ ಇದೆ. ಮೀನ್ಸ್ ರೆಡ್ಮಿ ನೋಟ್ 5 ಇದೆ, ಇದರಲ್ಲೂ ಇದೆ. ಕ್ಯಾಮ್ರಾ ನೋಡೋಣ ಯಾವ ಥರ ಬರುತ್ತೆ. ಸಿಂಪಲ್ ಆಗಿ ಒಂದು ಫೋಟೋ ತೆಗಿತೀನಿ. ಇದು ನಾರ್ಮಲ್ ಫೋಟೋ, ಪೋರ್ಟ್ರೇಟ್ ಮೋಡ್ ಮಾಡಿ ತೆಗಿತೀನಿ. ಇದು ಪೋರ್ಟ್ರೇಟ್ ಮೋಡ್. ಆ ಕಡೆ ಈ ಕಡೆ ಸ್ವಲ್ಪ ಬ್ರೆಲ್ ಆಗಿದೆ, ಮಧ್ಯದಲ್ಲಿ ಫೋಕಸಿಂಗ್ ಕೊಟ್ಟು ಚೆನ್ನಾಗಿ ಬಂದಿದೆ. ಎಷ್ಟೇ ಝೂಮ್ ಆದ್ರೆ ಕ್ಲಿಯರೆನ್ಸ್ ಹೋಗಿಲ್ಲ ಜಾಸ್ತಿ. ಫ್ರಂಟ್ ಕ್ಯಾಮ್ರಾ ಬಂದು 20 MP ವಿತ್ ಫ್ಲ್ಯಾಶ್ ಇದೆ.
ಇದರಲ್ಲಿ ಸ್ಪೆಷಲ್ ಎಡಿಷನ್ ಕೊಟ್ಟಿರೋ ಶಾರ್ಟ್ ವಿಡಿಯೋ ಅಂತ ಕೊಟ್ಟಿದ್ದಾರೆ. ಶಾರ್ಟ್ ವಿಡಿಯೋ ಆಮೇಲೆ ಡೈರೆಕ್ಟಾಗಿ ಮೊದಲು ಕ್ಯಾಮ್ರಾದಲ್ಲೇ ಮ್ಯಾನ್ಯುವಲ್ ಮೋಡ್ ಅದು ಫೋಟೋ ಮೋಡಲ್ಲಿ ಮಾಮೂಲಿ ಸೆಟ್ಟಿಂಗ್ಸ್ ಹೋಗಿ ಮ್ಯಾನ್ಯುವಲ್ ಶಾರ್ಟ್ಸ್ ಅಂತ ಹಾಕಬೇಕಾಗಿತ್ತು. ಬಟ್ ಇದರಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ ಮ್ಯಾನ್ಯುವಲ್ ಶಾರ್ಟ್ಸು. ಮೀನ್ಸ್ iOS SD ಕಾರ್ಡ್ ಇಟ್ಕೋಬೋದು. iOS ಆಟೋ ಇದೆ 100 ಇಂದ 3200 ತನಕ ಇದೆ. WB ಆಟೋ ಇದೆ. ಮೀನ್ಸ್ ಲೈಟಿಂಗ್ ಸನ್ಲೈಟ್ ಇದ್ದಾಗ ಯಾವ್ದು ಬೇಕು ಆ ಥರ ಮಾಡೋಕ್ಕೆ ಚೇಂಜಸ್ ಇದೆ. ಕ್ಲೌಡ್ ಹಾಕೊಳ್ಳಿ. ಟ್ಯೂಬ್ಲೈಟ್ ಮೀನ್ಸ್ ಲೈಟಿಂಗ್ ಬಂದಿರುತ್ತೆ. ಟ್ಯೂಬ್ಲೈಟ್ ಟೈಪ್ ಮೀನ್ಸ್ ಬೇರೆ ಥರ ಬರುತ್ತೆ. ಇದು ಬಂದು ನೆಕ್ಸ್ಟ್ ಬಂದು ಫಿಂಗರ್ ಪ್ರಿಂಟ್ ನೋಡೋಣ ಎಷ್ಟು ಸೆಕೆಂಡಲ್ಲಿ ಓಪನ್ ಆಗುತ್ತೆ ಅಂತ. ಫಿಂಗರ್ ಪ್ರಿಂಟ್ ಆ್ಯಡ್ ಆಗಿದೆ ನೋಡಿ. ವಿತಿನ್ 0.5 ಸೆಕೆಂಡಲ್ಲಿ ಅನ್ಲಾಕ್ ಆಗುತ್ತೆ. ನೆಕ್ಸ್ಟ್ ನೀವು ಮೂವಿ ನೋಡ್ತೀನಿ ಅಂದರೆ HD ಆಗಿ 4K ವಿಡಿಯೋ ಎಲ್ಲ ಸಪೋರ್ಟ್ ಆಗುತ್ತೆ ಇದರಲ್ಲಿ. ಇದು ಬಂದು 1080p ಸಪೋರ್ಟ್ ಆಗುತ್ತೆ. ಬ್ರೈಟ್ನೆಸ್ ವಾಲ್ಯೂಮ್ ಸ್ವೈಪ್ ಮಾಡಿದ್ರೆ ವಾಲ್ಯೂಮ್ ಬರುತ್ತೆ. ಇಲ್ಲಿ ಬ್ರೈಟ್ನೆಸ್ ಬರುತ್ತೆ. ಸ್ವೈಪ್ ಮಾಡಿದ್ರೆ ಲೆಫ್ಟ್ ಸೈಡಿಗೆ, ರೈಟ್ ಸೈಡಿಗೆ ಸ್ವೈಪ್ ಮಾಡಿದ್ರೆ ವಾಲ್ಯೂಮ್ ಬಟನ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಇನ್ನು ಫೋನ್ ಬ್ಯಾಕ್ ಸೈಡ್ ಬಂದರೆ ಬಾಟಮ್ ಸೈಡ್ ಬಂದರೆ ಜಾಕ್ ಕೊಟ್ಟಿದ್ದಾರೆ. ಮೀನ್ಸ್ ಹೆಡ್ಫೋನ್ ಹಾಕೊಳ್ಳೋಕ್ಕೆ ವಿತ್ ಮೈಕ್ ಕೊಟ್ಟಿದ್ದಾರೆ. ಆಮೇಲೆ USB ಟೈಪ್ ಎ ಕೊಟ್ಟಿದ್ದಾರೆ. ನೆಕ್ಸ್ಟ್ USB-C ಮಾಡ್ತಿದ್ದಾರೆ. ಮೀನ್ಸ್ ಲ್ಯಾಂಚ್ ಆಗ್ಬೋದು ಸದ್ಯದಲ್ಲೇ. ಇದು ಬಂದು 3D ಸ್ಪೀಕರು. ಆಮೇಲೆ ಇದು ಬಂದು ರಿಮೋಟ್ ಸೆನ್ಸರು. ಮೀನ್ಸ್ TV ರಿಮೋಟು, ಮೀನ್ಸ್ ಮಾಮೂಲಿ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ಗೆ ರಿಮೋಟ್ ಇರಲ್ಲ, ಆ ಟೈಮಿಗೆ ರಿಮೋಟ್ ಯೂಸ್ ಮಾಡ್ಬೋದು. ರಿಮೋಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಈ ಸೈಡಲ್ಲಿ ಮೀನ್ಸ್ ವಾಲ್ಯೂಮ್ ಇನ್ಕ್ರೀಸು ಮತ್ತು ವಾಲ್ಯೂಮ್ ಡೌನು ಮತ್ತು ಪವರ್ ಆ್ಯಂಡ್ ಪವರ್ ಆಫು. ಅಷ್ಟು ಮೈನ್ ಫೀಚರ್ಸಲ್ಲಿ MIಯಲ್ಲಿ ಅಂದರೆ ಅವರೇ ಆ್ಯಂಟಿವೈರಸ್ ಕೊಟ್ಟಿರ್ತಾರೆ. ಮೀನ್ಸ್ ನಾವೇನು ಬೇರೆ ಸಪ್ರೇಟಾಗಿ ಇಂಡಿವಿಜುವಲಾಗಿ ಡೌನ್ಲೋಡ್ ಮಾಡೋಂಗೆ ಏನೂ ಇಲ್ಲ, ಅವ್ರದ್ದೇ ಆ್ಯಂಟಿವೈರಸ್ ಕೊಟ್ಟಿರ್ತಾರೆ. ಇಷ್ಟೇ ಈ ಮೊಬೈಲ್ ಫೀಚರ್ಸು. ಸೇಮ್ ರೆಡ್ಮಿ ನೋಟ್ 5 ಥರನೇ ಇದೆ. ಬಟ್ ಡ್ಯುಯಲ್ ಕ್ಯಾಮ್ರಾದಿಂದ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಚೇಂಜಸ್ ಮಾಡಿದ್ದೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೊಸೊಬ್ಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮರಿಬೇಡಿ. ಹೊಸ ವೀಡಿಯೋಗಳು ನೋಟಿಫಿಕೇಶನ್ ಬರುತ್ತೆ. ಹೀಗೆ ನಾನು ಹೊಸ ಗ್ಯಾಜೆಟ್ಸ್ಗಳನ್ನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.